ಹಾಯ್, ಇದೊಂದು ಸ್ನ್ಯಾಕ್ಸ್ ರೆಸಿಪಿ. ಅವಲಕ್ಕಿ ಮತ್ತು ಒಂದು 2 ಮಿನಿಟ್ಸ್ ಮ್ಯಾಗಿ ಪ್ಯಾಕೆಟ್ ಇದ್ದರೆ ಈಸಿಯಾಗಿ ರೆಡಿ ಮಾಡ್ಕೋಬೋದು. ಟೇಸ್ಟ್ ಮಾತ್ರ ತುಂಬ ಚೆನ್ನಾಗಿರುತ್ತೆ. ಮಕ್ಕಳು ಎಲ್ಲ ತುಂಬ ಇಷ್ಟಪಟ್ಟು ತಿಂತಾರೆ. 1 ಕಪ್ ಅವಲಕ್ಕಿನ ಒಂದು 2-3 ಸಲ ಚೆನ್ನಾಗಿ ವಾಶ್ ಮಾಡಿ ಒಂದು 5 ನಿಮಿಷ ನೆನೆ ಹಾಕಕ್ಕೆ ಬಿಡಬೇಕು. ಅದು ನೆಂದಾದ್ಮೇಲೆ ನೀರೆಲ್ಲ ಬಸಿದು ಈ ಥರ ಲೈಟಾಗಿ ಸ್ಮ್ಯಾಶ್ ಮಾಡ್ಕೋಬೇಕು. 2 ಮುಂಚೆನೇ ಬಾಯ್ಲ್ ಮಾಡ್ಕೊಂಡಿರೋ ಪೊಟ್ಯಾಟೋನ ಅದನ್ನು ಚೆನ್ನಾಗಿ ಸ್ವಲ್ಪ ಸ್ಮ್ಯಾಶ್ ಮಾಡಿ ಇದ್ರ ಜೊತೆ ಮಿಕ್ಸ್ ಮಾಡಿ ಚೆನ್ನಾಗಿ ಕಲಿಸ್ಕೋಬೇಕು. ದಪ್ಪನೆ ಈರುಳ್ಳಿನ ಚಿಕ್ಕದಾಗಿ ಕಟ್ ಮಾಡಿ ಸೇರಿಸ್ಕೋಬೇಕು. ನೆಕ್ಸ್ಟು 4 ಹಸಿಮೆಣಸಿನ್ಕಾಯಿ ಚಿಕ್ಕದಾಗಿ ಕಟ್ ಮಾಡಿ ಆ್ಯಡ್ ಮಾಡಿದ್ದೀನಿ. ಅರ್ಧ ಟೇಬಲ್ ಸ್ಪೂನ್ ಖಾರದ ಪುಡಿ, 1/4 ಟೇಬಲ್ ಸ್ಪೂನ್ ಅರಿಶಿನ. ನಾನೇನು ಮ್ಯಾಗಿ ಪ್ಯಾಕೆಟ್ ತೊಗೊಂಡಿದ್ನಲ್ಲ ಅದರಲ್ಲಿ ಮಸಾಲ ಇರುತ್ತಲ್ಲ, ಮ್ಯಾಗಿ ಮಸಾಲ, ಅದನ್ನು 2 ಪ್ಯಾಕೆಟ್ ಹಾಕ್ಕೊಂಡಿದ್ದೀನಿ. ದೊಡ್ಡ ಮ್ಯಾಗಿ ಪ್ಯಾಕೆಟ್ ಆದರೆ ಒಂದಾದರೆ ಸಾಕು. ಇದೆಲ್ಲ ಹಾಕಿ ಚೆನ್ನಾಗಿ ಒಂದು ಸಲ ಮಿಕ್ಸ್ ಮಾಡಬೇಕು. ಇದಕ್ಕೆ ನೀರೆಲ್ಲ ಆ್ಯಡ್ ಮಾಡೋಕ್ಕೆ ಹೋಗಬಾರ್ದು. 1 ಇಲ್ಲ 1/4 ಟೇಬಲ್ ಸ್ಪೂನು ಮೈದಾ ಹಾಕಿ ಚೆನ್ನಾಗಿ ಕಲಸಿ ಈ ಥರ ಬರುತ್ತೆ ಕನ್ಸಿಸ್ಟೆನ್ಸಿ. ಈ ಥರ ರೆಡಿ ಮಾಡಿ ಇಟ್ಕೋಬೇಕು. ನೆಕ್ಸ್ಟು ಚಿಕ್ಕದಾಗಿ ಈ ಥರ ಉಂಡೆ ಮಾಡಿಕೊಂಡು ಕಟ್ಲೆಟ್ ಶೇಪಲ್ಲಿ ರೆಡಿ ಮಾಡ್ಕೋಬೇಕು. ಸ್ವಲ್ಪ ದಪ್ಪನೇ ಇರಬೇಕು, ತೆಳು ಮಾಡ್ಕೊಳಕ್ಕೆ ಹೋಗಬಾರ್ದು. ಈಗ ಇದೆಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೀವಿ. ಮ್ಯಾಗಿ ಪ್ಯಾಕೆಟಲ್ಲಿದ್ದ ಮ್ಯಾಗಿ ಮಸಾಲ ಯೂಸ್ ಮಾಡ್ಕೊಂಡಿದ್ದೀವಿ. ಈಗ ಮ್ಯಾಗಿ ಇದ್ವಲ್ಲ, ಇದನ್ನು ಮಿಕ್ಸಿ ಜಾರ್ಗೆ ಹಾಕಿ ಗ್ರೈಂಡ್ ಮಾಡ್ಕೋಬೇಕು. ತುಂಬ ನೈಸಾಗೆಲ್ಲ ಮಾಡೋಕ್ಕೆ ಹೋಗಬಾರ್ದು. ಮತ್ತು ಇದಕ್ಕೆ ಮ್ಯಾಗಿ ಯೂಸ್ ಮಾಡೋದೇ ಬೆಟರು. ಬ್ರೆಡ್ ಕ್ರಮ್ಸ್ ಎಲ್ಲ ಯೂಸ್ ಮಾಡೋದು ಬೇಡ. ಮ್ಯಾಗಿ ಯೂಸ್ ಮಾಡೋದ್ರಿಂದ ತುಂಬ ಕ್ರಿಸ್ಪಿಯಾಗಿ ಚೆನ್ನಾಗಿ ಬರುತ್ತೆ. ನೆಕ್ಸ್ಟ್ ಒಂದು ಬೌಲಲ್ಲಿ 2 ಟೇಬಲ್ ಸ್ಪೂನು ಮೈದಾ, ಒಂದು ಅರ್ಧ ಟೇಬಲ್ ಸ್ಪೂನ್ ಕಾರ್ನ್ಫ್ಲೋರು, ಚಿಟಿಕೆ ಉಪ್ಪು, ಇಷ್ಟನ್ನು ಹಾಕಿ ತಿಕ್ಕಾಗಿ ಕಲಸಿ ರೆಡಿ ಮಾಡಿ ಇಟ್ಕೋಬೇಕು. ತುಂಬ ತೆಳು ಮಾಡ್ಕೊಳ್ಳೋಕೆ ಹೋಗಬಾರ್ದು. ಈಗ ಮುಂಚೆನೇ ಮಾಡ್ಕೊಂಡಿರೋ ಈ ಕಟ್ಲೆಟ್ನೆಲ್ಲ ಆ ಮೈದಾ ಮತ್ತು ಕಾರ್ನ್ಫ್ಲೋರ್ ಬ್ಯಾಟರಲ್ಲಿ ಸ್ವಲ್ಪ ಡಿಪ್ ಮಾಡಿ ಚೆನ್ನಾಗಿ ಮ್ಯಾಗಿ ಪೌಡ್ರ್ ಮಾಡ್ಕೊಂಡಿರ್ತೀವಲ್ಲ, ಚೆನ್ನಾಗೆಲ್ಲ ಮ್ಯಾಗಿ ಎಲ್ಲ ಚೆನ್ನಾಗಿ ಕೋಟ್ ಆಗಬೇಕು. ಅಲ್ಲಿವರೆಗೂ ಈ ಥರ ರೋಲ್ ಮಾಡಿ ಚೆನ್ನಾಗಿ ಕೋಟ್ ಆದಮೇಲೆ ಒಂದು ಪ್ಲೇಟಿಗೆ ಎತ್ತಿಟ್ಕೋಬೇಕು. ನೆಕ್ಸ್ಟು ಮುಂಚೆನೇ ಎಣ್ಣೆ ಕಾಯೋಕೆ ಇಟ್ಟಿದ್ದೆ, ಕಾದಿದೆ. ಒಂದೊಂದನ್ನೇ ಡೀಪ್ ಫ್ರೈ ಮಾಡ್ಕೋಬೇಕು. ಗೋಲ್ಡನ್ ಬ್ರೌನ್ ಬರೋವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಇದು ಮಕ್ಕಳಿಗೆ ಸ್ನ್ಯಾಕ್ಸಿಗೆ ಬಾಕ್ಸಿಗೆ ಹಾಕ್ಕೊಡೋದಕ್ಕೆ, ಇಲ್ಲ ಯಾರನ್ನ ಗೆಸ್ಟ್ಗಳು ಬಂದಾಗ ಇನ್ಸ್ಟೆಂಟಾಗಿ ರೆಡಿ ಮಾಡ್ಕೋಬೋದು. ತುಂಬ ಟೇಸ್ಟು ತುಂಬ ಚೆನ್ನಾಗಿರುತ್ತೆ, ಇಷ್ಟಪಟ್ಟು ತಿಂತಾರೆ. ರೆಗ್ಯುಲರಾಗಿ ಬೋಂಡ ಈ ಥರ ಎಲ್ಲ ಮಾಡ್ತಾಯಿರ್ತೀವಿ. ಡಿಫ್ರೆಂಟಾಗಿ ಏನಾನ ಮಾಡಬೇಕು ಅಂದಾಗ ಈ ರೆಸಿಪಿ ಟ್ರೈ ಮಾಡ್ಬೋದು. ನೋಡಿ, ಫುಲ್ ಎಲ್ಲ ಬಬಲ್ ಬರೋದೆಲ್ಲ ಆಯಿಲಲ್ಲಿ ಕಡಿಮೆ ಆಗುತ್ತೆ. ಇದು ಚೆನ್ನಾಗಿ ಕುಕ್ ಆದಮೇಲೆ ಈಗ ತೆಗೆದಿದ್ದೀನಿ. ಟೊಮೊಟೊ ಸಾಸ್ ಜೊತೆ ತಿಂದರೆ ಕಾಂಬಿನೇಷನ್ ತುಂಬ ಚೆನ್ನಾಗಿರುತ್ತೆ. ಸೆಕೆಂಡ್ ಸ್ನ್ಯಾಕ್ಸ್ ರೆಸಿಪಿ ಬಂದು ಪುನುಗ್ಲು ಅಂತ. ಉದ್ದಿನ ವಡೆ ಎಲ್ಲ ಮಾಡೋದಕ್ಕೆ ಬರಲ್ಲ, ಕಷ್ಟ ಅಂದವರು ಇದನ್ನು ಈಸಿಯಾಗಿ ಆರಾಮಾಗಿ ಮಾಡ್ಕೋಬೋದು. 1 ಬಟ್ಲು ಉದ್ದಿನ ಬೇಳೆನ ಚೆನ್ನಾಗಿ ವಾಶ್ ಮಾಡಿ 4 ಅವರ್ಸ್ ನೆನೆಯೋದಕ್ಕೆ ಬಿಡಬೇಕು. 3 ಕಪ್ ಅಕ್ಕಿ ಹಿಟ್ಟನ್ನು ಸ್ವಲ್ಪ ನೀರು ಹಾಕಿ, ಸ್ವಲ್ಪನೇ ನೀರು ಹಾಕಬೇಕು. ಈ ಥರ ಈ ಕನ್ಸಿಸ್ಟೆನ್ಸಿಗೆ ಕಲಸಿ ರೆಡಿ ಮಾಡಿ ಇಟ್ಕೋಬೇಕು. ಇದನ್ನು ಅಷ್ಟೇ 4 ಅವರ್ಸು ಹಾಗೆ ಬಿಡಬೇಕು. ಈಗ ಉದ್ದಿನಬೇಳೆ ನೆಂದಿರೋದನ್ನ ಗ್ರೈಂಡ್ರಿಗೆ ಹಾಕಿ ಚೆನ್ನಾಗಿ ರುಬ್ಕೊಂಡು ರೆಡಿ ಮಾಡಿ ಇಟ್ಕೊಂಡು, ಇದಕ್ಕೆ 1/4 ಟೇಬಲ್ ಸ್ಪೂನ್ ಉಪ್ಪು ಮತ್ತು ಒಂದು 3 ಸ್ಪೂನ್ ಇಡ್ಲಿ ರವೆ ಇಲ್ಲಾಂದರೆ ಚಿರೋಟಿ ರವೆನ ಮಿಕ್ಸ್ ಮಾಡಿ ಎತ್ತಿಡಬೇಕು. ನೀವು ಇವತ್ತು ಮಾಡ್ತೀವಿ ಬೆಳಗ್ಗೆ ಅನ್ನಂಗಿತ್ತು ಅಂದರೆ ನೈಟೇ ರೆಡಿ ಮಾಡಿ ಇಟ್ಕೋಬೇಕು. ಹಿಟ್ಟನ್ನು ನೈಟ್ ಮಾಡ್ತೀನಿ ಅಂದರೆ ಬೆಳಗ್ಗೆ ಮಾಡ್ಕೋಬೇಕು. ಈಗ ಉಪ್ಪು ಅದು ಸರಿಗಿದೆಯಲ್ವ ಅಂತ ನೋಡೋದಕ್ಕೆ ಎರಡು ಬಿಟ್ಟಿದ್ದೀನಿ. ಎಲ್ಲ ಸರಿಗಿತ್ತು ಅಂದರೆ ಫ್ರೈ ಮಾಡ್ಕೋಬೋದು. ಈ ಥರ ಚಿಕ್ಕ ಚಿಕ್ಕದಾಗಿ ಬಾಲ್ ಥರ ಮಾಡಿ ಬಿಟ್ಕೋಬೇಕು. ಕಾಯಿ ಚಟ್ನಿ ಜೊತೆ ತುಂಬಾ ಚೆನ್ನಾಗಿರುತ್ತೆ. ಇದು ಸ್ಪೆಷಾಲಿಟಿ ಏನು ಅಂತಂದರೆ, ನೀವು ಬೆಳಗ್ಗೆ ಫ್ರೈ ಮಾಡಿಟ್ಟರೆ ಸಂಜೆಗೂ ಅದೇ ಕ್ರಿಸ್ಪಿನೆಸ್ ಇರುತ್ತೆ.
ಇದ್ರ ಸ್ಪೆಷಾಲಿಟಿನೇ ಅದು ಪುನುಗ್ಲುದು. ಇದನ್ನು ಗೋಲ್ಡನ್ ಬ್ರೌನ್ ಬರೋವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ರೆಡಿಯಾಗಿದೆ ಈಗ.